ಈ ಬಾರಿಯ ಬಜೆಟ್ ಮಂಡನೆ ವೇಳೆ ಪಂಚ ಗ್ಯಾರಂಟಿಗಳಿಗೆ ಹಣ ಹೊಂದಿಸುವುದು ಸಿಎಂಗೆ ದೊಡ್ಡ ಸವಾಲಾಗಿದೆ. 2023-24 ಸಾಲಿನಲ್ಲಿ ಪಂಚ ಗ್ಯಾರಂಟಿಗಳಿಗೆ 38,000 ಕೋಟಿ ಅನುದಾನ ಬೇಕಾಗಿತ್ತು. ಆದರೆ 2024-25ನೇ ಸಾಲಿನಲ್ಲಿ ಸುಮಾರು 58,000 ಕೋಟಿ ಮೀಸಲಿಡುವ ಅನಿವಾರ್ಯತೆ ಇದೆ. ಇಷ್ಟೊಂದು ದೊಡ್ಡ ಪ್ರಮಾಣದ ಹಣ ಹೊಂದಿಸುವುದೇ ಕಾಂಗ್ರೆಸ್ ಸರ್ಕಾರಕ್ಕೆ ಅತಿ ದೊಡ್ಡ ಸವಾಲಾಗಿದೆ. ಗ್ಯಾರಂಟಿಗಳಿಗೆ ಹಣ ಹೊಂದಿಸುವುದೇ ಸವಾಲು. ಆರ್ಥಿಕ ಸಮತೋಲನಕ್ಕೆ ಏನ್ ಮಾಡ್ತಾರೆ ಸಿದ್ದು? ಒಂದೆಡೆ ಸೀಮಿತ ಆದಾಯದ ಮೂಲ, ಇನ್ನೊಂದೆಡೆ ತೆರಿಗೆ ಸಂಗ್ರಹ ಗುರಿ ಮುಟ್ಟದೇ ಇರುವುದು ದೊಡ್ಡ ಸಂಕಷ್ಟ ತಂದೊಡ್ಡಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಈ ಬಾರಿ ಪಂಚ ಗ್ಯಾರಂಟಿಗಾಗಿ ಬೇಕಾಗಿರುವ ವಾರ್ಷಿಕ 58,000 ಕೋಟಿ ರೂಪಾಯಿ ಹಣ ಹೊಂದಿಸಲು ನಾನಾ ಲೆಕ್ಕಾಚಾರಗಳನ್ನು ಹಾಕಬೇಕಾಗಿದೆ. ಸ್ವಂತ ತೆರಿಗೆ ಮೂಲಕ ಹೆಚ್ಚಿನ ಆದಾಯದ ನಿರೀಕ್ಷೆಯೊಂದಿಗೆ ಬಜೆಟ್ ತಯಾರಿ ನಡೆಸಿದ್ದಾರೆ. ಪಂಚ ಗ್ಯಾರಂಟಿಗೆ ಹಣ ಹೊಂದಿಸಲು ಹೆಚ್ಚಿನ ಸಾಲದ ಮೊರೆ ಹೋಗುವ ಅನಿವಾರ್ಯತೆಯೂ ಇದೆ. ಬರ ನಿರ್ವಹಣೆಗೂ ಅನುದಾನ ಇಡುವ ಅನಿವಾರ್ಯತೆಯೂ ಇದೆ. ರಾಜ್ಯದ 223 ತಾಲೂಕುಗಳು ಬರಕ್ಕೆ ತುತ್ತಾಗಿದ್ದು ಅಂದಾಜು ಸುಮಾರು 35,162 ಕೋಟಿ ಮೌಲ್ಯದ ಬೆಳೆ ನಷ್ಟವಾಗಿದೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಎನ್ಡಿಆರ್ಎಫ್ ನಡಿ 18,170.44 ಕೋಟಿ ಬರ ಪರಿಹಾರಕ್ಕೆ ಬೇಡಿಕೆ ಇಟ್ಟಿದೆ. ಆದರೆ ಕೇಂದ್ರ ಸರ್ಕಾರ ಈವರೆಗೆ ಬರ ಪರಿಹಾರ ಬಿಡುಗಡೆ ಮಾಡಿಲ್ಲ. ರಾಜ್ಯ ಸರ್ಕಾರವೇ ಮುಂದಿನ ಮುಂಗಾರಿನ ತನಕ ಬರ ನಿರ್ವಹಣೆಗೆ ಹೆಚ್ಚಿನ ಹಣ ಮೀಸಲಿಡಬೇಕು. ಸೀಮಿತ ಅನುದಾನದ ಹಿನ್ನೆಲೆ ಸಿಎಂ ಬರ ನಿರ್ವಹಣೆಗೂ ಹಣ ಮೀಸಲಿಡಬೇಕಾಗಿದೆ. ಇನ್ನು ಗುತ್ತಿಗೆದಾರರಿಗೆ ಬಾಕಿ ಉಳಿಸಿಕೊಂಡಿರುವ ಸಾವಿರಾರು ಕೋಟಿ ಬಾಕಿ ಬಿಲ್ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಎತ್ತ 2024-25ನೇ ಸಾಲಿನಲ್ಲಿ ರಾಜಸ್ವ ವೆಚ್ಚ ಗಣನೀಯವಾಗಿ ಏರಿಕೆಯಾಗಲಿದೆ. ಮಧ್ಯಮಾವಧಿ ವಿತ್ತೀಯ ಯೋಜನೆಯ ಪ್ರಕಾರ 2024-25ರಲ್ಲಿ ರಾಜ್ಯದ ಅಂದಾಜು ರಾಜಸ್ವ ವೆಚ್ಚ ಸುಮಾರು 2,50,000 ಕೋಟಿ ರೂಪಾಯಿ ತಲುಪಲಿದೆ. ಎಷ್ಟು ದೊಡ್ಡ ಪ್ರಮಾಣದ ರಾಜಸ್ವ ವೆಚ್ಚ ಗಮನದಲ್ಲಿಟ್ಟುಕೊಂಡು ಸಿಎಂ ಅಭಿವೃದ್ಧಿ ಪೂರಕ ಬಜೆಟ್ ಮಂಡಿಸಬೇಕಾಗಿದೆ. 2024-25ರಲ್ಲಿ ಬಡ್ಡಿ ಪಾವತಿಯೇ ಅಂದಾಜು ಸುಮಾರು 37,400 ಕೋಟಿ ರೂಪಾಯಿ ಬೇಕಾಗಲಿದೆ. ಇನ್ನು ಸರ್ಕಾರಿ ನೌಕರರ ವೇತನಕ್ಕಾಗಿ ಸುಮಾರು 80,000 ಕೋಟಿ ರೂಪಾಯಿಗೂ ಅಧಿಕ ಹಣ ಬೇಕಾಗಿದೆ. ಪಿಂಚಣಿ ವೆಚ್ಚ ಸುಮಾರು 30,000 ಕೋಟಿ ರೂಪಾಯಿ ದಾಟಲಿದೆ ಎಂದು ಅಂದಾಜಿಸಲಾಗಿದೆ. ಇನ್ನು ಸಹಾಯಧನಕ್ಕಾಗಿ ಅಂದಾಜು ಸುಮಾರು 32,406 ಕೋಟಿ ರೂಪಾಯಿ ವೆಚ್ಚವಾಗಲಿದೆ. ಎಷ್ಟು ದೊಡ್ಡ ಪ್ರಮಾಣದ ರಾಜಸ್ವ ವೆಚ್ಚಕ್ಕೆ ಹಣ ಮೀಸಲಿಟ್ಟು ಅಭಿವೃದ್ಧಿ ಕೆಲಸಗಳಿಗೆ ಯಥೇಚ್ಛವಾಗಿ ಅನುದಾನ ನೀಡುವುದು ಸಿಎಂ ಸಿದ್ದರಾಮಯ್ಯರಿಗೆ ತಲೆನೋವಾಗಿ ಪರಿಣಮಿಸಿದೆ. ಈ ಕಣಕ್ಕೆ ಇಳಿದಿದ್ದಾರೆ. ಕುಪೇಂದ್ರ ರೆಡ್ಡಿ ನಾಮಪತ್ರ ಸಲ್ಲಿಕೆ ಪ್ರತಿಕ್ರಿಯೆ ನೀಡಿದ ಆರ್ ಅಶೋಕ್ ಕಣಕ್ಕಿಳಿದಿರುವ ಕುಪೇಂದ್ರ ರೆಡ್ಡಿಗೆ ನನ್ನ ಬೆಂಬಲ ಸಂಪೂರ್ಣವಿದೆ ಎಂದಿದ್ದಾರೆ. ರಾಜ್ಯಸಭೆ ಚುನಾವಣೆ ವಿಚಾರವಾಗಿ ಶಾಸಕ ಶಿವರಾಮ್ ಹೆಬ್ಬಾರ್ ರಿಪಬ್ಲಿಕನ್ನರಾಗಿ ಹೇಳಿಕೆ ಕೊಟ್ಟಿದ್ದಾರೆ. ನಾವು ನಮ್ಮ ಪಕ್ಷದ ಅಭ್ಯರ್ಥಿಗೆ ಮಾತ್ರ ಮತ ಹಾಕ್ತೀವಿ. ಪಕ್ಷದ ಅಭ್ಯರ್ಥಿ ಬಿಟ್ಟು ಬೇರೆ ಅಭ್ಯರ್ಥಿಗೆ ಮತ ಹಾಕುವ ಪ್ರಶ್ನೆ ಇಲ್ಲ. ಪಕ್ಷ ಆದೇಶ ಮಾಡಿದ್ರಷ್ಟೇ ಕುಪೇಂದ್ರ ರೆಡ್ಡಿಗೆ ಮತ ಹಾಕ್ತೀವಿ, ಇಲ್ಲ ಅಂದ್ರೆ ಇಲ್ಲ. ವೈಯಕ್ತಿಕ ಪ್ರಶ್ನೆ ಇಲ್ಲಿ ಬರೋದಿಲ್ಲ. ಪಕ್ಷ ಏನ್ ತೀರ್ಮಾನ ಮಾಡುತ್ತೋ ಅದಕ್ಕೆ ಬದ್ಧ ಅಂದ್ರು. ನಾವು ನಮ್ಮ ಪಕ್ಷ ಅಭ್ಯರ್ಥಿಗೆ ಮಾತ್ರ ಮತ ಹಾಕ್ತೇವೆ, ಬೇರೆ ಯಾವುದೇ ಪಕ್ಷ ಅಭ್ಯರ್ಥಿ ಮತ ಹಾಕ್ತಕ್ಕಂಥ ಪ್ರಶ್ನೆ ಇಲ್ಲ. ಅಲ್ಲ, ಒಂದ್ ವೇಳೆ ಈಗ 20 ಮತ ಎಕ್ಸ್ಟ್ರಾ ಉಳಿಯುತ್ತೆ, ಆ 20 ಎಕ್ಸ್ಟ್ರಾ ನೀವು ಕುಪೇಂದ್ರ ರೆಡ್ಡಿಗೆ ಹಾಕ್ಬೇಕು ಅಂದ್ರೆ ನೀವೇನ್ ಮಾಡ್ತೀರಿ ಸರ್? ಪಕ್ಷ ಆದೇಶ ಮಾಡಿದಷ್ಟೇ ಆಗ್ತೀವಿ. ಪಕ್ಷ ಆದೇಶ ಮಾಡಿದಷ್ಟೇ ಆಗ್ತೀವಿ, ಇಲ್ಲ ಅಂದ್ರೆ ಹಾಕೋ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ವೈಯಕ್ತಿಕ ಪ್ರಶ್ನೆ ಬರೋದೇ ಇಲ್ಲ. ಅವ್ನು ಪಕ್ಷ ಅಭ್ಯರ್ಥಿ, ಪಕ್ಷದ ಶಾಸಕರಾಗಿ ಪಕ್ಷದ ನಿರ್ಣಯಕ್ಕಷ್ಟೇ ಬರ್ತಾರೆ. ಮೈತ್ರಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅಭ್ಯರ್ಥಿ ಮಾಡಿರುವುದಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ತಿಳಿಸಿದ್ರು. ಮತಗಳ ಕೊರತೆ ಬಗ್ಗೆ ಚುನಾವಣೆ ವೇಳೆ ನಿರ್ಧಾರ ಆಗುತ್ತೆ. ಬಿಜೆಪಿ ಹಾಗೂ ಜೆಡಿಎಸ್ಗೆ ಹೆಚ್ಚುವರಿ ಮತಗಳಿವೆ. ಕುಪೇಂದ್ರ ರೆಡ್ಡಿ ಅವರಿಗೆ ಹೆಚ್ಚುವರಿ ಮತಗಳನ್ನು ಹಾಕಲಿದ್ದೇವೆ ಎಂದರು. ಇಲ್ಲಿ ನಮ್ಮ ಪಕ್ಷದಿಂದಲೂ 19 ಶಾಸಕರಿದ್ದಾರೆ. ಬಿಜೆಪಿಯಿಂದ ಒಬ್ಬ ಅಭ್ಯರ್ಥಿಗೆ ಸಂಖ್ಯೆ ಏನು ಬೇಕಿದೆ, ಅದ್ರ ಜೊತೆಗೆ ಅವರಲ್ಲೂ ಹೆಚ್ಚುವರಿ ಮತ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ವಿರೋಧ ಪಕ್ಷಗಳ ಮತಗಳು ನಷ್ಟ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಒಂದು ಅಭ್ಯರ್ಥಿಯನ್ನು ಚುನಾವಣಾ ಕಣದಲ್ಲಿ ನಿಲ್ಲಿಸಿ ಎರಡೂ ಪಕ್ಷಗಳ ಮೈತ್ರಿಯ ಒಂದು ಹೊಂದಾಣಿಕೆ ಇದೆ. ಈ ಮತವನ್ನು ಕುಪೇಂದ್ರ ರೆಡ್ಡಿ ಅವರು ಏನು 5ನೇ ಅಭ್ಯರ್ಥಿ ನಿಲ್ತಾ ಇದ್ದಾರೆ ಅವರಿಗೆ ವರ್ಗಾಯಿಸಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ದೇವೆ. ಚುನಾವಣೆಯಲ್ಲಿ ನಮ್ಮ ಪಕ್ಷದಿಂದಲೂ 19 ಶಾಸಕರಿದ್ದಾರೆ. ಬಿಜೆಪಿಯಿಂದ ಒಬ್ಬ ಅಭ್ಯರ್ಥಿಗೆ ಸಂಖ್ಯೆ ಏನು ಬೇಕಿದೆ.
ರಾಜ್ಯಸಭೆ ಚುನಾವಣೆ ವಿಚಾರಕ್ಕೆ ಸಿಟಿ ರವಿ ಪ್ರತಿಕ್ರಿಯೆ ನೀಡಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಅವರು, ಒಂದು ಸ್ಥಾನ ಗೆದ್ದ ಬಳಿಕ 39 ಮತಗಳು ಉಳಿಯಲಿದೆ. ಎರಡನೇ ಅಭ್ಯರ್ಥಿಗೆ 6 ಮತಗಳ ಕೊರತೆ ಇದೆ. ಹಲವು ಕಾರಣಕ್ಕೆ ಹಲವು ಪಕ್ಷದ ನಾಯಕರು ಸ್ನೇಹಿತರಾಗಿರ್ತಾರೆ. ಹಾಗಾಗಿ 6 ಮತ ಪಡೆಯುವ ವಿಶ್ವಾಸ ಇರಬಹುದು. ಆ ಮತಗಳು ಬಂದ್ರೆ ಗೆಲುವು ಕಷ್ಟ ಅಲ್ಲ. ಈ ಹಿಂದೆ 10 ರಿಂದ 12 ಮತಗಳು ಕೊರತೆ ಇದ್ದಾಗಲೂ ಗೆದ್ದು ಬಂದ ಉದಾಹರಣೆ ಇದೆ. ಈಗ 6 ಮತಗಳು ಮಾತ್ರ ಕೊರತೆ ಇದೆ. ಕಾಂಗ್ರೆಸ್ನಲ್ಲಿ ಕುಪೇಂದ್ರ ರೆಡ್ಡಿ ಅವರಿಗೆ ಬಹಳ ಜನ ಸ್ನೇಹಿತರಿದ್ದಾರೆ. ಅವರು ಸಹಾಯ ಮಾಡಿದ್ರೆ ಗೆಲ್ಲಬಹುದು ಅಂದರು. ರಾಜ್ಯಸಭೆಗೆ ದಳ ಕಮಲ ಎರಡನೇ ಅಭ್ಯರ್ಥಿ ಸ್ಪರ್ಧೆ ವಿಚಾರಕ್ಕೆ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ನಿಂದ ಯಾವುದೇ ಅಡ್ಡ ಮತದಾನ ಆಗಲ್ಲ. 27ರವರೆಗೂ ಕಾಯಿಲಿ, ಅವರಿಗೆ ಗೊತ್ತಾಗುತ್ತೆ ಎಂದರು. ಕಾಂಗ್ರೆಸ್ಗೆ ಯಾವುದೇ ವ್ಯತ್ಯಾಸ ಆಗಲ್ಲ ಎಂದು ಹೇಳಿದ್ರು. ಅಂದ್ರೆ ಜೆಡಿಎಸ್ ಕಾಂಗ್ರೆಸ್ ಒಗ್ಗಟ್ಟಾಗಿದೆ ಅನ್ನೋದಕ್ಕೆ ಅವ್ರ ಸಾಕ್ಷಿ ಆಗುತ್ತೆ. ಅಂದ್ರೆ ಜೆಡಿಎಸ್ಗೆ ಯಾವುದೇ ಗೆಲ್ಲುವ ಸಾಧ್ಯತೆ ಇಲ್ಲ ಅಂತೀರಿ ಸರ್? ಜೆಡಿಎಸ್ಗೆ ಯಾವುದೇ ಗೆಲ್ಲೋದು ಅವ್ರಿಗೆ ಬಿಟ್ಟು JDS ಗೆಲ್ಲುತ್ತೋ BJP ಗೆಲ್ಲುತ್ತೋ ಅವರು ಬಿಟ್ಟದ್ದು. ನಮ್ಮ ಓಟ್ ನಮಗಿದೆ, ನಾವು ಹಾಕತ್ತೀವಿ, ನಾವು 3 ಜನ ಗೆಲ್ತೀವಿ. ಕಾಂಗ್ರೆಸ್ನಿಂದ ಯಾವುದೋ ಯಾವ ವ್ಯತ್ಯಾಸನೂ ಆಗಲ್ಲ. ಅದು ಕಾಂಗ್ರೆಸ್ ಒಗ್ಗಟ್ಟಾಗಿದೆ ಅನ್ನೋದಕ್ಕೆ ಅವ್ರ ಸಾಕ್ಷಿ ಆಗುತ್ತೆ. ಅಂದ್ರೆ ಜೆಡಿಎಸ್ಗೆ ಯಾವುದೇ ಗೆಲ್ಲುವ ಸಾಧ್ಯತೆ ಇಲ್ಲ ಅಂತೀರಿ ಸರ್? ಜೆಡಿಎಸ್ಗೆ ಯಾವುದೇ ಗೆಲ್ಲೋದು ಅವ್ರಿಗೆ ಬಿಟ್ಟು JDS ಗೆಲ್ಲುತ್ತೋ BJP ಗೆಲ್ಲುತ್ತೋ ಅವರು ಬಿಟ್ಟದ್ದು. ಬಿಜೆಪಿ ಜೆಡಿಎಸ್ 5ನೇ ಅಭ್ಯರ್ಥಿ ಹಾಕ್ತಾರೆ ಅಂತ ನಿರೀಕ್ಷೆ ಇತ್ತು. ಅದಕ್ಕೆ ನಾವು ಮೊದಲೇ ತಯಾರಾಗಿದ್ದೇವೆ ಅಂತ ಕಾಂಗ್ರೆಸ್ ಶಾಸಕ ಷಡಾಕ್ಷರಿ ಹೇಳಿದ್ರು. ಈ ಬಗ್ಗೆ ಮಾತನಾಡಿದ ಅವರು, ನಾವು 135 ಶಾಸಕರಿದ್ದೇವೆ. 3 ಸ್ಥಾನಗಳನ್ನ ಆರಾಮಾಗಿ ಗೆಲ್ತೀವಿ. ಸದ್ಯ ಯಾವುದೇ ಹೋಟೆಲ್ಗೆ ಹೋಗಬೇಕು ಎಂಬ ಚರ್ಚೆ ಆಗಿಲ್ಲ. ಕಾಂಗ್ರೆಸ್ಸಿಗೆ ಅಡ್ಡ ಮತದಾನದ ಆತಂಕವಿಲ್ಲ ಅಂದ್ರು. ಮೈಸೂರು ಕೊಡಗು ಲೋಕಸಭಾ ಚುನಾವಣಾ ಕಾರ್ಯಾಲಯವನ್ನು ಸಂಸದ ಪ್ರತಾಪ್ ಸಿಂಹ ಉದ್ಘಾಟಿಸಿದರು. ಮೈಸೂರಿನ ಬಿಜೆಪಿ ಕಚೇರಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಪ್ರತಾಪ್ ಸಿಂಹಗೆ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್, ಮಾಜಿ ಸಚಿವ SA ರಾಮದಾಸ್, CH ವಿಜಯ್ ಶಂಕರ್, ಮಾಜಿ ಶಾಸಕ L ನಾಗೇಂದ್ರ, ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ರಾಜೇಂದ್ರ, ಗ್ರಾಮಾಂತರ ಜಿಲ್ಲಾಧ್ಯಕ್ಷ LR ಮಹದೇವ್ ಸ್ವಾಮಿ ಸಾಥ್ ನೀಡಿದರು. ಬೆಳಗಾವಿ ಹಾಗೂ ತುಮಕೂರು ಜಿಲ್ಲೆ ವಿಭಜನೆ ಫಿಕ್ಸ್ ಎಂಬ ಚರ್ಚೆ ಶುರುವಾಗಿದೆ. ಫೆಬ್ರವರಿ 8ರಂದು ರಾಜ್ಯ ಸರ್ಕಾರ ಅಸ್ತಿತ್ವದಲ್ಲಿ ಇರೋ ಜಿಲ್ಲೆಗಳ ಮಿತಿಯನ್ನ ಪುನರ್ ರಚಿಸುವ ಬಗ್ಗೆ ಉಲ್ಲೇಖಿಸಿ ಸುತ್ತೋಲೆಯನ್ನು ಹೊರಡಿಸಿತ್ತು. ಸುತ್ತೋಲೆಯಲ್ಲಿ ರಾಜ್ಯದಲ್ಲಿ ದೊಡ್ಡ ಜಿಲ್ಲೆಯಾಗಿರೋ ಬೆಳಗಾವಿ, ತುಮಕೂರು ಜಿಲ್ಲೆ ಹೆಸರನ್ನ ಉಲ್ಲೇಖಿಸಲಾಗಿತ್ತು. ಈ ಸಂಬಂಧ ಬೆಳಗಾವಿ ಜಿಲ್ಲೆ ವಿಭಜನೆ ಚರ್ಚೆ ಹಿನ್ನೆಲೆ ಜನಪ್ರತಿನಿಧಿಗಳು ಅಲರ್ಟ್ ಆಗಿದ್ದಾರೆ. ಐದು ವರ್ಷದ ಬಳಿಕ ಬೆಳಗಾವಿ ಪಾಲಿಕೆಗೆ ಕನ್ನಡದ ಮೇಯರ್ ಆಯ್ಕೆಯಾಗಿದ್ದಾರೆ. ಪಾಲಿಕೆ ಮೇಯರ್ ಆಗಿ ಸವಿತಾ ಕಾಂಬಳೆ ಅವಿರೋಧವಾಗಿ ಆಯ್ಕೆಯಾಗಿದ್ದು, ಬಿಜೆಪಿಯ ಮೊದಲ ಕನ್ನಡ ಮೇಯರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಬಿಜೆಪಿ ಕಾರ್ಮಿಕ ಮಹಿಳೆಗೆ ಮೇಯರ್ ಪಟ್ಟ ಕಟ್ಟಿದೆ. ನೂತನ ಮೇಯರ್ ಸವಿತಾ ಈಗಾಗಲೇ ವಿವಿಧ ಕಂಪನಿಗಳಲ್ಲಿ ಕಾರ್ಮಿಕರಾಗಿ ಸೇವೆ ಸಲ್ಲಿಸಿದ್ದಾರೆ. ನೂತನ ಮೇಯರ್ ಆದ ಸವಿತಾ ಕಾಂಬಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದಾರೆ. ಬೆಳಗಾವಿ ಜನತೆ ಅವಕಾಶ ಕೊಟ್ಟಿದ್ದಕ್ಕೆ ಕೃತಜ್ಞತೆಯನ್ನ ಹೇಳುತ್ತೇನೆ. ಅಭಿವೃದ್ಧಿ ಕೆಲಸಗಳನ್ನ ನಾನು ಮಾಡ್ತೀನಿ. ಎಲ್ಲರ ಸಹಕಾರ ತೆಗೆದುಕೊಂಡು ನಾನು ಕೆಲಸವನ್ನ ಮಾಡ್ತೀನಿ. ಪಕ್ಷ ಸಾಮಾನ್ಯ ಮಹಿಳೆಗೆ ಅವಕಾಶ ನೀಡಿದೆ. ಪಕ್ಷದ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತೇನೆ ಎಂದರು. ನಾನು ಪಕ್ಷದವ್ರಿಗೆ ನನಗೆ ವಂದನೆ ಹೇಳ್ತೇನೆ ರೀ. ಈ ಸ್ಥಾನಕ್ಕೆ ನಾನು ಅರ್ಹದೇನೆ ಅಂತೇಳಿ ಪಕ್ಷದವ್ರು ನನಗೊಂದು ಅವಕಾಶ ಕೊಟ್ಟಾರೆ. ಬೆಳಗಾವಿ ಜನತೆಗೆ ಅಭಿವೃದ್ಧಿ ಕಾಮಕ್ಕಾಗಿ ವರ್ಕ್ ಮಾಡ್ತೇನೆ ರೀ. ನಾನು 1 ವರ್ಷ ಒಳಗೆಲ್ಲ ಬೆಳಗಾವಿ ಜನತೆ ಸೇವೆಗಾಗಿ ನಾನು ಮಾಡ್ತೇನೆ. ಮೊದಲು ನಾನು ಪಕ್ಷದವ್ರಿಗೆ ನನಗೆ ವಂದನೆ ಹೇಳ್ತೇನೆ. ಬೆಳಗಾವಿ ಮಹಾನಗರ ಮೇಯರ್, ಡೆಪ್ಯೂಟಿ ಮೇಯರ್ ಚುನಾವಣೆಗೆ ಬಿಜೆಪಿ ಸದಸ್ಯರು ಕೇಸರಿ ಪೇಟ ತೊಟ್ಟು ಆಗಮಿಸಿದ್ರು. ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗುತ್ತಾ ಪರಿಷತ್ ಸಭಾಭವನಕ್ಕೆ ಎಂಟ್ರಿ ಕೊಟ್ಟಿದ್ದು ಎಲ್ಲರ ಗಮನ ಸೆಳೆಯಿತು. ಚುನಾವಣಾ ಬಾಂಡ್ ಪ್ರಶ್ನಿಸಿದ್ದ ಅರ್ಜಿ ತೀರ್ಪು ಪ್ರಕಟವಾಗಿದೆ. ಬಾಂಡ್ಗಳು ಅಸಂವಿಧಾನಿಕ ರದ್ದುಪಡಿಸುವ ಅಗತ್ಯವಿದೆ. ಇನ್ನು ಮುಂದೆ ಚುನಾವಣಾ ಬಾಂಡ್ ನೀಡಬಾರದು ಅಂತ ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ತೀರ್ಪು ಪ್ರಕಟಿಸಿದೆ. ಸಿಜೆಐ DY ಚಂದ್ರಚೂಡ ನೇತೃತ್ವದ ಪೀಠದಿಂದ ತೀರ್ಪು ಬಂದಿದೆ. ಚುನಾವಣಾ ಬಾಂಡ್ಗಳು RTIಗೆ ವಿರುದ್ಧವಾಗಿವೆ. ಚುನಾವಣಾ ಬಾಂಡ್ಗಳಿಂದ ಜನರ ಮೂಲಭೂತ ಹಕ್ಕಿಗೆ ಧಕ್ಕೆ ಅಂತ ಹೇಳಿದೆ.
ರಾಜ್ಯಸಭೆ ಚುನಾವಣೆಗೆ ಕಾಂಗ್ರೆಸ್ನಲ್ಲಿ ಅಡ್ಡ ಮತದಾನದ ಆತಂಕ ಎದುರಾಗಿದೆ ಅಂತ ರಿಪಬ್ಲಿಕ್ ಕನ್ನಡಗೆ ಪಕ್ಷೇತರ ಶಾಸಕಿ ಲತಾ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ನಾನು ಕಾಂಗ್ರೆಸ್ ಸಹ ಸದಸ್ಯನಾಗಿದ್ದೇನೆ. ಜೆಡಿಎಸ್ ಅಭ್ಯರ್ಥಿ ನನ್ನ ಬೆಂಬಲ ಕೇಳಿಲ್ಲ, ಕೇಳಿದ್ರು ನನ್ನ ಬೆಂಬಲ ಇಲ್ಲ, ನನ್ನ ಬೆಂಬಲ ಕಾಂಗ್ರೆಸ್ಗೆ ಎಂದು. ಚುನಾವಣೆ ಬರ್ತಾ ಇದೆ, ನಿಮ್ಮ ಬೆಂಬಲ ಯಾರಿಗೆ ಮೇಡಮ್? ಕಾಂಗ್ರೆಸ್ ಪಕ್ಷಕ್ಕೆ. ಕೋ ಮೆಂಬರ್ ಇರೋದ್ರಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮಾಡಬೇಕಾಗುತ್ತೆ. ಈಗಾಗಲೇ JDS ಎರಡನೇ ಅಭ್ಯರ್ಥಿ ಹಾಕಿದ್ದಾರೆ. ಬಿಜೆಪಿ JDS ಬೆಂಬಲಿತ ಎರಡನೇ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರು ಸ್ಪರ್ಧೆ ಮಾಡಿದ್ದಾರೆ. ನಿಮ್ಮನ್ನೇನಾದರೂ ಸಂಪರ್ಕ ಮಾಡಿದ್ರೆ ಅವರು? ಇಲ್ಲ, ಮಾಡಿ. ಒಂದು ವೇಳೆ ಸಂಪರ್ಕ ಮಾಡಿದ್ರೆ ಮಾಡೋಲ್ಲ ಅಂತ ಹೇಳ್ತೀವಿ. ಕೋ ಮೆಂಬರ್ ಇರೋದ್ರಿಂದ ಇದ್ರ ವಿರುದ್ಧ ಹೋಗೋಕ್ಕಾಗಲ್ಲ ಪಕ್ಷದವರು. ನಾನು MLC ಚುನಾವಣೆಗೆ ಸಿದ್ಧತೆಯನ್ನ ನಡೆಸ್ತಾ ಇದ್ದೇನೆ. ಉತ್ತಮ ಬೆಂಬಲ ವ್ಯಕ್ತವಾಗಿದೆ. ಟಿಕೆಟ್ ಸಿಗುವ ವಿಶ್ವಾಸವಿದೆ ಅಂತ ಆಯನೂರು ಮಂಜುನಾಥ್ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ತಮಗೆ ಟಿಕೆಟ್ ಸಿಗಲಿ ಎಂಬ ಉದ್ದೇಶದಿಂದ ನಾನು ಬಿಜೆಪಿಗೆ ಹೋಗುತ್ತೇನೆ ಎಂದು ಹಬ್ಬಿಸ್ತಾ ಇದ್ದಾರೆ. ನಾನು ಪಕ್ಷದಿಂದ ಹೊರ ಹೋದರೆ ಅವರಿಗೆ ಲಾಭ ಎನ್ನುವುದು ಅವರ ಮನೋಭಾವ. ದೇಹ ಒಂದ್ ಕಡೆ, ಮನಸ್ಸು ಇನ್ನೊಂದು ಕಡೆ ಇಟ್ಕೊಳ್ಳುವವನು ನಾನಲ್ಲ ಅಂತ. ನಾನು ಸಾರ್ವಜನಿಕ ಬದುಕುಗಳಿಗೆ ಸ್ಟೇರ್ ಕೇಸಿನ ಮೇಲೆ ಮೆಟ್ಟಲುಗಳನ್ನ ಹತ್ತಿ ಬಂದವನು ನಾನು. ಯಾರೋ ಮೆಟ್ಟಲುಗಳ ಮೇಲೆ ಮೆಟ್ಟಲು ಹತ್ತಿ ಬಂದವರ ಹೆಗಲಲ್ಲಿ ಕೂತು ಲಿಫ್ಟಲ್ಲಿ ಮೇಲೆ ಹೋದವನಲ್ಲ ರಾಜಕಾರಣದಲ್ಲಿ ನಾನು. ಹಾಗಾಗಿ ಸಂದರ್ಭ ಬರುತ್ತೆ, ಉತ್ತರ ಬೇರೆ ಸಂದರ್ಭ ಕೊಡೋಣ. ದೋಹಾಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಿದ್ರು. ಈ ವೇಳೆ ಪ್ರಧಾನಿ ಮೋದಿಗೆ ಸಾಂಪ್ರದಾಯಿಕವಾಗಿ ಸ್ವಾಗತ ಕೋರಲಾಯಿತು. ಮೋದಿ ದೋಹಾ ಭೇಟಿ ರಾಜತಾಂತ್ರಿಕ ಸಂಬಂಧಕ್ಕೆ ಬೂಸ್ಟರ್ ನೀಡಲಿದೆ.